ಹಾಸ್ಟೆಲ್ನ ಪಕ್ಕದಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದ್ರು. ಟೇಕ್ ಆಫ್ ಆದ ಕೂಡಲೇ ಮೇ ಡೇ ಕಾಲ್ ಅಂತ ಹೇಳಿದ್ರೆ ವಿಮಾನ ಅಪಾಯದಲ್ಲಿದೆ. ಎಲ್ರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇವೆಲ್ಲ ಮೇ ಡೇ ಕಾಲ್ ಬಗ್ಗೆ ನಾವು ಚಿಕ್ಕ ವಯಸ್ಸಲ್ಲೇ ನಮಗೆ ಶಾಲೆಗಳಲ್ಲಿ ಪಠ್ಯದಲ್ಲಿ ಇದೆ. ಇವೆಲ್ಲ ಎಲ್ಲರೂ ಓದಿರ್ತಾರೆ ಮೇ ಡೇ ಕಾಲ್ ಬಗ್ಗೆ. ಸೊ ಟೇಕ್ ಆಫ್ ಆದ ತಕ್ಷಣವೇ ಮೇ ಡೇ ಕಾಲ್ ಬಗ್ಗೆ ಕ್ಯಾಪ್ಟನ್ ಯಾರಿದ್ದಾರೆ ಅವರು ATC ಏರ್ ಟ್ರಾಫಿಕ್ ಕಂಟ್ರೋಲ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು, ವಿಮಾನ ಪತನ ಆಗ್ತಾ ಇದೆ ಅಂತೇಳಿ. ಆ ಮಾಹಿತಿ ಕೊಟ್ಟ ತಕ್ಷಣ ಪತನ ಆಗ್ಬಿಟ್ಟಿದೆ. ಅತ್ಯಂತ ಕೆಳಮಟ್ಟದಲ್ಲಿ ಹಾರ್ತಾ ಇತ್ತು ವಿಮಾನ. ಮೇಲೆ ಒಂಚೂರು ಹಾರ್ತು, ಬಟ್ ಆದರೆ ಅದು ಆಗಲಿಲ್ಲ. ಇಮಿಡಿಯೇಟ್ಲಿ ಮತ್ತೆ ಕೆಳಗೆ ಹಾರ್ತು. ಅದರ ಹಾರಾಟದ ಮಟ್ಟ ಏನಿದೆ ಅದು ಕೆಳಮಟ್ಟಕ್ಕೆ ಬಂದು ಅಪ್ಪಳಿಸ್ತು. ಅಲ್ಲಿ ಬಿಲ್ಡಿಂಗ್ ಇತ್ತು, ಅಪ್ಪಳಿಸ್ತು. ಅದು ಅಲ್ಲಿ ಅಲ್ಲದಿದ್ರೆ ಎಲ್ಲಾದರೂ ಒಂದು ಕಡೆ ಬೀಳ್ತಾ ಇತ್ತೇನೋ. ಕಟ್ಟಡ ಇದ್ದಿದ್ದಕ್ಕೋಸ್ಕರ ಕಟ್ಟಡದ ಮೇಲೆ ಬಿತ್ತು. ಇಲ್ಲದಿದ್ರೆ ಖಾಲಿ ಭೂಮಿ ಅಂತ ಏನಾದರೂ ಇದ್ದಿದ್ದಿದ್ರೆ ಬಹುಶಃ ಅಲ್ಲೂ ಬೀಳ್ಬೋದಿತ್ತು ಅದು. ಬಿಕಾಸ್ ಅದರ ಹಾರಾಟದ ಏನು ಮೇಲ್ಮಟ್ಟ ಏನಿದೆ ಅದು ಕಮ್ಮಿ ಆಗ್ತಾ ಬಂದಿದ್ರ ಕಾರಣಕ್ಕೋಸ್ಕರ, ದುರಂತ ಆಗಿದ್ದ ಆ ಕಾರಣಕ್ಕೋಸ್ಕರ. ಅಲ್ಲಿ ಪಕ್ಕದಲ್ಲಿ ಕಾರೆಲ್ಲ ನಿಲ್ಲಿಸಿದ್ರು. ಈ ಬಿಲ್ಡಿಂಗ್ನ ಪಕ್ಕದಲ್ಲಿ ಸಾಲಾಗಿ ಕಾರ್ ನಿಲ್ಲಿಸಿದ್ರು. ಆ ಕಾರುಗಳೆಲ್ಲ ಸುಟ್ಟು ಕರಕಳಾಗ್ಬಿಟ್ಟಿದೆ. ಪಕ್ಕದಲ್ಲಿ ನಿಲ್ಲಿಸಿದಂತಹ ಕಾರು ಎಲ್ಲವೂ ಆ ಲೈನಲ್ಲಿ ಆ ಹಾಸ್ಟೆಲ್ ಕಾಂಪೌಂಡ್ನ ಒಳಗಡೆ ಯಾವೆಲ್ಲ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು ಎಲ್ಲವೂ ಕೂಡ ಸುಟ್ಟು ಕರಕಳಾಗಿದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ಇಂಟೆನ್ಸಿಟಿ ಇದೆ ಪತನ ಆದಮೇಲೆ. ಒಂದು ವಿಮಾನ ಪತನ ಆದ ಬಳಿಕ ಅದರ ಇಂಟೆನ್ಸಿಟಿ ಎಷ್ಟರ ಮಟ್ಟಿಗೆ ಇರುತ್ತೆ, ಅದರ ತೀವ್ರತೆ ಅಂತೇಳಿ. ಆಮೇಲೆ ಇವೆಲ್ಲ ನಮ್ಮ ಪೆಟ್ರೋಲ್ ಡೀಸೆಲ್ಗಿಂತಲೂ ಕೂಡ ಅತ್ಯಂತ ಸುಧಾರಿತ ಇಂಧನ ಇದು. ಸುಧಾರಿತ ಇಂಧನ, ಏರ್ ಫ್ಯೂಲ್. ಸೊ ಪತನ ಆಗಿದೆ. ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಆ ಪತನ ಆದ ಬಳಿಕ ಯಾರೆಲ್ಲ ಅಲ್ಲಿ ಬದುಕುಳಿದಿದ್ರೆ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರನ್ನು ಕಾಪಾಡಬೇಕು ಎನ್ನುವಂಥ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಸೊ ಈಗ ಒಂದು ದೃಶ್ಯಾವಳಿಯನ್ನು ನಿಮಗೆ ಸ್ವಲ್ಪ ಹೊತ್ತಿನ ಮೇಲೆ ನಾವು ತೋರಿಸ್ತೀವಿ. ಆ ದೃಶ್ಯಾವಳಿಯನ್ನು ನೀವು ನೋಡಿದ್ರೆ ಈ ವಿಮಾನದ ಪತನದ ತೀವ್ರತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.